ವಾದಿರಾಜರು ವಿರಚಿತವಾದಂತಹ ಬಾಲಲೀಲೆ, ಕೃಷ್ಣ ಬಾಲಲೀಲೆ. ನಂದಗೋಪ ಯಶೋದೆಯರು ಕೃಷ್ಣನಿಗೆ ಒಂದು ತೊಟ್ಟಿಲು ಬೇಕು ಅಂತ ಹೇಳಿ ವಿಶ್ವಕರ್ಮನಿಗೆ ಹೇಳಿದರೆ, ವಿಶ್ವಕರ್ಮ ನಂದು ಯಾವ ಜನ್ಮದ ಪುಣ್ಯವೋ ಅಂತ ಹೇಳಿ ಒಳ್ಳೆ ಬಂಗಾರದ ತೊಟ್ಲನ್ನು ಮಾಡಿ ತಂದಿಟ್ಟನಂತೆ. ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾನೆ. ಅದನ್ನು ನೋಡಿ ನಂದಗೋಪ ಯಶೋದೆ ಅವನಿಗೆ ಏನು ಕೊಟ್ಟರು ಅಂತ, ಅದು ಎಷ್ಟು ಬೆಲೆ ಬಾಳ್ತಿತ್ತು, ಎಷ್ಟು ದುಡ್ಡು ಕೊಟ್ಟರು, ಎಷ್ಟು ಬಂಗಾರ ಕೊಟ್ಟರು ನೋಡಿ. ವಾದಿರಾಜರು ಹೇಳ್ತಾರೆ ಏನು ಕೊಟ್ರಂದರೆ 6 ಕಂಡುಗಾದ ಅಕ್ಕಿ, 6 ಕಂಡ್ಗ ಅಕ್ಕಿ ಕೊಟ್ರಂತೆ. 100 ಕಂಡುಗಾದ ಬೇಳೆ, 100 ಖಂಡ್ಗ ಬೇಳೆ ಕೊಟ್ರಂತೆ. ಅರ್ತಿಯಿಂದ ಹಾಕಿದರೆ ವಿಶ್ವಕರ್ಮಗೆ, ವಿಶ್ವಕರ್ಮನಿಗೆ 6 ಕಂಡ್ಗ ಅಕ್ಕಿ 100 ಕಂಡ್ಗ ಬೇಳೆ ಹಾಕಿ ಕೊಟ್ಟರೆ ಅವನು ಕಣ್ಣಿಗೆ ಹೊತ್ಕೊಂಡು ತೊಗೊಂಡು ಹೋದ್ನಂದು. ಇದರ ಅರ್ಥ, ನೀವು ಒಂದು ದಿನ ದೇವರಿಗೆ ತೊಟ್ಲು ಸೇವೆ ಮಾಡಿಸಿದ್ರೂ ಜನ್ಮ ಜನ್ಮಕ್ಕೂ ಅನ್ನ ದೇವರು ಕೊಡ್ತಾನೆ. ನಾವು ರಾಮಾಯಣದಲ್ಲಿ ಒಂದು ಕಥೆ ಕೇಳ್ತೀವಿ. ರಾಮದೇವರಿಗೆ ಮಾಲೆಯನ್ನು ಧಾರಣೆ ಮಾಡಿ ಒಂದು ಮಾಲೆಯನ್ನು ಕೊಟ್ಟ, ಅವನು ಜನ್ಮ ಜನ್ಮಾಂತರಕ್ಕೆ ಅನ್ನವನ್ನು ಪಡೆದ. ರಾಮಕೃಷ್ಣನಾಗಿ ಬಂದಾಗಲೂ ಕೂಡ ಮಾಲಾಕಾರ ಒಬ್ಬ ಬಂದು ಕೃಷ್ಣನಿಗೆ ಮಾಲೆಯನ್ನು ಅರ್ಪಣೆ ಮಾಡಿದ್ದಾನೆ. ಹಾಗಾಗಿ ನಾವು ನಮ್ಮ ಕೈಯಲ್ಲಾದ ಯಾವ ಸೇವೆ ಮಾಡಿದರೂ ಭಗವಂತನ ಅನುಗ್ರಹ. ಮುತ್ತಿನ ತೊಟ್ಟಿಲಿಗೆ ರತ್ನದ ಕೀಲು ಬಿಗಿದು ಮಿತ್ರಯಾರು ತೊಟ್ಟಿಲ ಕಟ್ಟುತ್ತಿದ್ದರು, ತೊಟ್ಟಿಲ ಮನೆಗೆ ಮೇಲ್ಗಟ್ಟುಗಾಳ ಕಟ್ಟಿದಾರು, ಮುತ್ತಿನ ಚೆಂಡು ತಂದು ನಡುವೆ ಕಟ್ಟಿದರು. ಕೃಷ್ಣರ ತೊಟ್ಟಿಲಿಗೆ ಪಟ್ಟೆ ಮಂಜುಡಿಗೆ ಹಾಸಿ ಮುತ್ತಿನ ಲೋಡು ತಲೆ ದಿಂಬಿಗಿಟ್ಟರು. ರಾಮಕೃಷ್ಣರ ತೊಟ್ಟಿಲಿಗೆ ಶಾಲು ಮೈ ದುಡುಗೆ ಹಾಸಿ ನೀಲದ ಡೋಲು ತಲೆಗೆ ದಿಂಬನಿಟ್ಟರು. ದೀಪಗಳನ್ನೇ ಹಚ್ಚಿ, ಇದೆಲ್ಲ ನಾವು ಕೃಷ್ಣನ ಆ ತೊಟ್ಟಿಲಲ್ಲಿ ಕೂಡಿಸುವಾಗ ನೋಡಬಹುದು. ದೀಪಗಳೆಲ್ಲ ವಾದಿರಾಜರು ಮಾಡಿದ್ದನ್ನೇ ಇಲ್ಲಿ ಮತ್ತೆ ಹೇಳ್ತಾರೆ. ದೀಪಗಳನ್ನೇ ಹಚ್ಚಿ ಧೂಪಗಳ ಹೊಗೆಯ ಹಾಕಿ 4 ಕಡೆ ಸಿಕ್ಕಿಸಿದರೆ ನಂದನಂಬುವ ಮಂದರೋದ್ಧರ ಹರಿಯೇ ಇಂದಿರೇಶನ ತೊಟ್ಟಿಲಿನೆಂದು ನಂದಗೋಪಿ ಹೇಳಿದಾಳೆ ಬಂಧುಗಳಿಗೆ. ಅನೇಕ ಜನ ಬಂಧುಗಳು ಬಂದಿದ್ದಾರೆ, ಕೃಷ್ಣನ ತೊಟ್ಟಿಲನ್ನು ತೂಗುತ್ತಾ ಇದ್ದಾರೆ. ಆ ತೂಗುವಾಗ ಕೃಷ್ಣನನ್ನು 10 ಅವತಾರದ ಹರಿ ಅಂತ ಸ್ತೋತ್ರ ಮಾಡಿ ತೂಗ್ತಾ ಇದ್ದಾರೆ ನೋಡಿ. ಆ ಮಗುನ ತೊಟ್ಲಿಗೆ ಹಾಕಿದಾಗ ಏನೆಲ್ಲ ಮಾಡಬೇಕು ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ವಾದಿರಾಜರು. ಕಂದನ ಕಾಲ ದಿಶೆಯಲ್ಲಿ ಕಡಲೆ ಗುಗ್ಗುರಿಯ ಇಟ್ಟು ಅಂಗನೆಯರು ತಂದು ತೊಟ್ಟಿಲೊಳಗೆ ಇಟ್ಟರು. ಆ ಮಗುವಿನ ಕಾಲ್ ಕೆಳಗೆ ಕಡಲೆ ಗುಗ್ಗುರಿ ಅದನ್ನು ತಂದಿಟ್ಟಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಮುದ್ದು ರಾಮಕೃಷ್ಣರ ವೃದ್ಧ ಮುತ್ತೈದೆಯಾರು ವಿದ್ಯುಕ್ತದಿಂದ ತೊಟ್ಟಿಲೊಳಗೆ ಇಟ್ಟು ಆಡಿಸಿದರು. ಕೃಷ್ಣನನ್ನು ಅನೇಕ ರೀತಿಯಿಂದ ಆಡಿಸ್ತಾ, ನಮ್ಮಲ್ಲಿ ಒಂದು ಸಂಪ್ರದಾಯ, ಮಗನ ತೊಟ್ಲಲ್ಲಿ ಹಾಕಬೇಕಾದ್ರೆ ಒಂದು ಗುಂಡಪ್ಪ ಅಂತ ಮಾಡ್ತಾರೆ, ಕಲ್ಗುಂಡು. ಆ ಕಲ್ಗುಂಡಿಗೆ ಮಾವಿನ ಸೊಪ್ಪೆಲ್ಲ ಕಟ್ಟಿ ಮಾಡುವಂಥದ್ದು. ಇದು ವಾದಿರಾಜರು ಈ ಸಂಪ್ರದಾಯವನ್ನು ಇಲ್ಲಿ ತೋರಿಸಿಕೊಟ್ಟು ಹೇಳ್ತಾ ಇದ್ದಾರೆ. ಅಡಿಗೆಯ ಮನೆಯ ಒಳಗೆ, ಅಡಿಗೆ ಮನೆ ಒಳಗಿರುತ್ತಲ್ಲ, ಅರೆವ ಗುಂಡಪ್ಪನ ಅರೆಯುವ ಗುಂಡನ್ನು 16 ತಂದು ತೊಟ್ಟಿಲ ಒಳಗೆ ಇಟ್ಟರು. ಆ ಗುಂಡು ಕಲ್ಲು ತಂದು ಇಟ್ಟಿದ್ದಾರೆ. ಇಟ್ಟು ಆ ಗುಂಡು ಕಲ್ಲನ್ನು ತೊಟ್ಲು ಕೆಳಗಿನ ಕೊಡೋದು, ಮೇಲಿನ ಕೃಷ್ಣನ ಇಡೋದು. ಒಂದು ಸತಿ ಗುಂಡು ಕಲ್ಲು ಇಡೋದು, ಒಂದು ಕಡೆ ಕೃಷ್ಣನ ಇಡೋದು. ಆ ಕಡೆ 2 ಮುತ್ತೈದೆಯರು, ಈ ಕಡೆ 2 ಮುತ್ತೈದೆಯರು. ಕೇಶವೈ ಅನ್ನ ಕೊಳ್ಳಿ ಮಾಧವೈ ಅನ್ನ ತನ್ನಿ ಕಾಂತೆಯಾರು ಕಂದನ ಆಡಿಸುತ್ತಿದ್ದರು. ಹೃಷಿಕೇಶನ್ನ ಕೊಳ್ಳಿ ಪದ್ಮನಾಭನ ತನ್ನಿ ಪದ್ಮಿನಿಯರು ಕಂದನ ಆಡಿಸುತ್ತಿದ್ದರು. ಪ್ರಳಯ ಕಾಲದ ಜಲಧಿಯಲ್ಲಿ ಆಲದ ಎಲೆಯ ಮೇಲೆ ಮಲಗಿದ್ದ ಕಮಲನಾಭನ ತಂದು ತೊಟ್ಟಿಲೊಳಗೆ ಇಟ್ಟರು. ಕ್ಷೀರಸಾಗರದಲ್ಲಿ ಲಕ್ಷ್ಮೀಲೋಲನಾಗಿ ಇದ್ದ ಶ್ರೀಹರಿಯ ತಂದು ತೊಟ್ಟಿಲ ಒಳಗೆ ಇಟ್ಟರು. ಮುದ್ದು ರಾಮಕೃಷ್ಣರ ವೃದ್ಧ ಮುತ್ತೈದೆಯಾರು
ವಿದ್ಯುಕ್ತದಿಂದ ತೊಟ್ಟಿಲ ಒಳಗೆ ಇಟ್ಟರು. ನೋಡಿ, ತೊಟ್ಟಿಲ ಬಗ್ಗೆ ವಾದಿರಾಜರು 8-10 ಪದ್ಯಗಳನ್ನು ಮಾಡ್ತಾರೆ. ಈ ಕಥೆ ಒಳಗೆ ನಮ್ಮೆಲ್ಲರಿಗೆ ಒಂದು ಕಥೆ ಇದೆ. ಇವತ್ತು ಮನೇಲಿ ತೊಟ್ಲೇ ಇಲ್ಲ, ಇವತ್ತು ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಬಂದುಬಿಟ್ಟಿದೆ. ಆ ಮಗುನ ಪ್ಲಾಸ್ಟಿಕ್ ಒಳಗೆ ಹಾಕಿ ಒಂದು ಸತಿ ಬಡಿದು ಬಿಟ್ಟರೆ ಆ ಬ್ಯಾಸ್ಕೆಟೇ ಹೀಗೀಗಂತಿರುತ್ತೆ. ತೊಟ್ಲು ಸಂಪ್ರದಾಯ ಇಲ್ಲ, ಗುಂಡಪ್ಪ ಇಲ್ಲ, ಹಿರಿಯ ಮುತ್ತೈದೆಯರ ಆಶೀರ್ವಾದ ಇಲ್ಲ, ತಂದೆ ಆಶೀರ್ವಾದ ಇಲ್ಲ, ತಾಯಿ ಆಶೀರ್ವಾದ ಇಲ್ಲ. ಇದು ಯಾವುದು ಬೇಕಿಲ್ಲ ಅಂತ ಅನ್ಬೇಡಿ. ಪ್ರಾತಸ್ಮರಣೀಯರಾದ ವಾದಿರಾಜ ಶ್ರೀಮತ್ ಚರಣರು ಇದೆಷ್ಟು ಮಕ್ಕಳಿಗೆ ಬೇಕಾದ್ದು ಅಂತ, ಕೃಷ್ಣನಿಗೇನೂ ಬೇಕಿಲ್ಲ, ಅವನಿಗೇನು ಮಾಡಿಸ್ಕೊಂಡ್ರು ಅಷ್ಟೇ, ವಿಧಿ ನಿಷೇಧಗಳ ದೇವರಿಗಿಲ್ಲ. ಆದರೂ ಕೃಷ್ಣ ಎಲ್ಲ ಮಾಡಿಸಿಕೊಂಡಿದ್ದಾನೆ. ಮಾಡಿಸಿಕೊಂಡದ್ದಕ್ಕೆ ಕೃಷ್ಣ ಸಾಕ್ಷಿ, ವಾದಿರಾಜರು ಸಾಕ್ಷಿ, ಬಿಟ್ಟದ್ದಕ್ಕೆ ನಾವೇ ಸಾಕ್ಷಿ. ಬಿಡಬಾರ್ದು ಅಂತ ತೋರಿಸ್ಲಿಕ್ಕೆ ಗುಂಡಪ್ಪನ ಶಾಸ್ತ್ರನೂ ಕೂಡ ಇಷ್ಟೆಲ್ಲ ಹೇಳಿದ್ದಾರೆ. ಆಮೇಲೆ ಅವರೆಲ್ಲ ಸೇರಿ ಜೋಜೋ ಹೇಳ್ತಾ ಇದ್ದಾರೆ. ಮತ್ಸ್ಯನಾಗಿ ಮುನ್ನ ಬಂದಿ ಕುಕ್ಷಿಚೋರನ್ನ ಕೊಂದಿ ಪುತ್ರನಾದ ಅಜಗೆ ವೇದವಿತ್ತ ಹರಿಗೆ ಜೋ ಸುರರು ಕೂಡಿ ಶರದಿಯ ಮತನ ಮಾಡೆ ಇಳಿ ಬೆಟ್ಟ ಬೆನ್ನಲೆತ್ತಿದ ಕೂರ್ಮನೆ ಜೋ. ಹೀಗೆಲ್ಲ ಅನೇಕ ರೀತಿಯಿಂದ ಹೇಳ್ತಾ ಇತ್ತಾ 10 ಅವತಾರದಿಂದ ವಿಸ್ತರಿಸಿ ಹರಿಯ ಗುಣವ ಮುಕ್ತಳಾದನೆಂದು ಗೋಪಿ ನಗುತ್ತಲಿದ್ದಳು. ನಾವು ಅಷ್ಟೇ, ನಮ್ಮ ಮನೆಯ ಮಗುವೇ ನಮಗೆ ಕೃಷ್ಣ. ಪಾಲಯೇತ್ ಪಂಚವರ್ಷಾಣಿ, 5 ವರ್ಷದ ತನಕ ಮಕ್ಕಳ ಮನಸ್ಸು ಯಾವುದೇ ದೋಷ ಇರಲ್ಲ, ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಭಗವಂತ ಇರ್ತಾನೆ. ಮಕ್ಕಳಲ್ಲಿ ಪರಿಪೂರ್ಣ ಸನ್ನಿಧಾನ. ಆ ಮಗುವನ್ನು ತೊಟ್ಲಲ್ಲಿಟ್ಟು ಜೋಲಿಲಿಟ್ಟು ತೂಗುತ್ತಾ ಇದೇ ಹಾಡು ಹೇಳಬೇಕ್ರಿ. ಜೋ 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 ಕೃಷ್ಣ ಪರಮಾನಂದ, ನಂದ ಗೋಪಿಯ ಕಂದ ಬಾಲ ಮುಕುಂದ, ಜೋ ಜೋ ಪಾಲ ಕಡಲೋಳು ಪವಡಿಸಿದವನೇ, ಆಲದ ಎಲೆ ಮೇಲೆ ಮಲಗಿದ ಶಿಶುವೇ, ಶ್ರೀಲತಾಂಗಿಯರ ಚಿತ್ತದೊಲ್ಲಭನೇ, ಬಾಲ ನಿನ್ನನು ಪಾಡಿ ತೂಗುವೆನಯ್ಯ, ಜೋ 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 ಕೃಷ್ಣ, ಜೋ 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 ಕೃಷ್ಣ ಅಂಥೇಳಿ ನಾವು ನಮ್ಮ ಮಕ್ಕಳಿಗೆ ತೂಗುವಾಗ ಕೃಷ್ಣನ ಅನುಸಂಧಾನ ಮಾಡಿ ತೂಗಬೇಕು. ಮಕ್ಕಳ ಕಿವಿಗೆ ಭಗವಂತನ ನಾಮ ಸಂಕೀರ್ತನೆ ಬೀಳಬೇಕು. ಆ ಮುಂದೆ ಭಗವದ್ಭಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ತೂಗೋರು ಇಲ್ಲ, ತೂಗೋ ಜೋಲಿಯೂ ಇಲ್ಲ, ಹಾಡು ಹೇಳೋಕ್ಕೂ ಬರಲ್ಲ. ಬಂದರೂ ನಾವು ಹೇಳೋ ಹಾಡು ದೇವ್ರದ್ದಲ್ಲ, ದೇವ್ರ ಹಾಡು ನಾವು ಕೇಳೇ ಇಲ್ಲ. ಕೃಷ್ಣನಿಗೆ ವಾದಿರಾಜರು ವರ್ಣನೆ ಮಾಡ್ತಾರೆ. ಕೃಷ್ಣನಿಗೆ ಅವರಮ್ಮ ಹಾಡು ಹೇಳಿ ತೂಗ್ತಾ ಇದ್ಲು. ಪಾಲ ಕಡಲೊಳು ಪವಡಿಸಿದವನೇ. ಕೃಷ್ಣ ಒಂದು ಸತಿ ಅವರಮ್ಮನ ಕೇಳಿದ್ನಂತೆ, ಯಾವಾಗಲೂ ಒಂದೇ ಹಾಡು ಹೇಳ್ತಿಯಲ್ಲ ಯಾಕೆ? ಮಾತರ್ಗಾಯಸಿ ಕಿಂ ಸದಾ ಜಲನಿದವು. ಅಮ್ಮ, ನೀನು ಯಾವಾಗಲೂ ಒಂದೇ ಹಾಡು ಹೇಳ್ತೀಯಲ್ಲ ಯಾಕೆ ಅಂತ ಕೇಳ್ದ. ನಮ್ಮನ್ನೆಲ್ಲ ಕೇಳೋದೇ ಇಲ್ಲ, ಯಾಕಂದರೆ ಹಾಡೇ ಹೇಳಲ್ಲ, ಅದರಿಂದ ಕೇಳೋ ಪ್ರಶ್ನೆ ಇಲ್ಲ. ಅವರ ಅಮ್ಮಂಗೆ ಕೇಳ್ದ. ಅವರಮ್ಮ ಹೇಳಿದ್ಲು, ಅವನು ಯಾವಾಗಲೂ ಮಲಗಿರ್ತಾನೆ, ನಿನಗೂ ಒಂಚೂರು ನಿದ್ದೆ ಕೊಡಲಿ ಅಂತ ಅವನನ್ನು ಕೇಳ್ಕೊಳ್ತೀನಿ. ಕೃಷ್ಣ ಅಂದ, ಅಮ್ಮ ನಿಂಗೆ ಬುದ್ಧಿ ಇದೆಯಾ? ಅಲ್ಲ, ಅವನು ಮಲಗಿದ್ರೆ ನಿನ್ನ ಹಾಡು ಅವನಿಗೆ ಹ್ಯಾಕೆ ಕೇಳತ್ತೆ? ಕೇಳದೆ ಇದ್ಮೇಲೆ ಕೊಡ್ತಾನೆ ಎಲ್ಲಿ? ಆದ್ದರಿಂದ ಒಂದು ತಿಳ್ಕೊ, ಅವನೂ ಮಲಗಲ್ಲ ನಾನೂ ಮಲಗಲ್ಲ ಅಂತ ತನ್ನ ತಾಯಿಗೆ ಯಥಾರ್ಥ ಜ್ಞಾನವನ್ನು ಕೊಟ್ಟ ಭಗವಂತ ಅಂತ ವಾದಿರಾಜ ಶ್ರೀಮತ್ ಚರಣರು ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಆ ಮಗುವನ್ನು ಎತ್ಕೊಂಡು ಬಂದರೆ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಅದು ಕರ್ಮಬಂಧವಿಲ್ಲದವಗೆ ಜನ್ಮ ನಕ್ಷತ್ರವೆಂದು ತನ್ನ ಬಂಧುಗಳ ಕೂಡಿ ಉತ್ಸಾಹ ಮಾಡಿದರು. ಕೃಷ್ಣ ಪರಮಾತ್ಮನಿಗೆ ಜನ್ಮ ನಕ್ಷತ್ರ ಬಂತು, ರೋಹಿಣಿ ನಕ್ಷತ್ರ, 1 ತಿಂಗಳಾಯಿತು ಅಂತ ಅರ್ಥ. ಕೃಷ್ಣ ಹುಟ್ಟಿ ಸರಿಯಾಗಿ 1 ತಿಂಗಳು. ಅವತ್ತು ಹುಟ್ಟು ಹಬ್ಬ ಮಾಡಿದ್ರಂತೆ. ಮಕ್ಕಳಿಗೆ ಮೊದಲ ವರ್ಷ ಪ್ರತಿ ತಿಂಗಳು ಹುಟ್ಟಿದ ನಕ್ಷತ್ರದ ದಿನ ಮಾಡಬೇಕು. ಆಮೇಲೆ ವರ್ಷಕ್ಕೊಂದಿನ 5 ವರ್ಷದ ತನಕ ಮಾಡಬೇಕು. ಇದು ಕ್ರಮ. ವಾದಿರಾಜ ಶ್ರೀಮತ್ ಚರಣರು ತೋರಿಸ್ತಾರೆ, ಕೃಷ್ಣ ಕರ್ಮಬಂಧ ಇಲ್ಲದವಗೆ ಜನ್ಮ ನಕ್ಷತ್ರವೆಂದು ತನ್ನ ಬಂಧುಗಳ ಕೂಡಿ
ಉತ್ಸವ ಮಾಡಿದ್ದಾನೆ, ಹುಟ್ಟುಹಬ್ಬದ ಉತ್ಸವವನ್ನು ಮಾಡಿದ್ದಾನೆ. ಏನು ಮಾಡಿದ್ದ ಆ ಉತ್ಸವದಲ್ಲಿ? ನೋಡಿ, ಏನು ಮಾಡಿದ್ರೋ ವಾದಿರಾಜರು ಇವತ್ತು ಅನೂಚಾನವಾಗಿ ಏನು ಮಾಡ್ತಾ ಇದ್ದಾರೋ ಅದನ್ನೇ ಇಲ್ಲಿ ಬರೆದಿದ್ದಾರೆ. ಚಕ್ಕುಲಿ, ಕರುಜಕಾಯಿ, ಹಪ್ಪಳ, ಸಂಡಿಗೆ ಎಲ್ಲ ಮಾಡಿದ್ರಂತೆ. ಆದರೆ ವಾದಿರಾಜರು ಎಲ್ಲ ಹೇಳಕ್ಕೆ ಹೋಗಲಿಲ್ಲ. ಉಡುಪಿ ಈ ಭಕ್ಷ್ಯಕ್ಕೆ ಭಾರಿ ಪ್ರಸಿದ್ಧಿ. ಹುಳಿ ಸಾರು ಎಲ್ಲ 2-2, 3-3, 8-8, 10-10. ಅದಕ್ಕೆ ಇಲ್ಲಿ ವಾದಿರಾಜರು ಹೇಳುವಾಗ 70 ಬಗೆಯ ಬಾಗಿನವ ಕೊಟ್ಟರು. 70 ಬಗೆಯಲ್ಲಿ ಮಾಡಿದ್ರಂತೆ. ಬಾಲಕಿಯರೆಲ್ಲ ಬಾಗಿನವ ತೆಗೆದುಕೊಂಡು ಬೇಗದಿಂದ ತಮ್ಮ ಮನೆಗೆ ಹೋಗುತ್ತಿದ್ದರು. ಅದೇನೇನು ಮಾಡಿದ್ರು ಅದನ್ನೆಲ್ಲ ಅಷ್ಟು ಜನ ಬಂದವ್ರಿಗೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಆಗ ಕಂಸ ಶಕಟನ್ನ ಬೇಗದಿಂದ ಕರೆಯ ಕಳುಹಿ ಬಂಡಿ ರೂಪವನ್ನೇ ಧರಿಸಿ ಬಾ ಎಂದನು. ಶಕಟಾಸುರ ಬಂದಿದ್ದಾನೆ, ಪಾರ್ವತಿಯಿಂದ ಅವಧ್ಯತ್ವ ವರವನ್ನು ಸಂಪಾದನೆ ಮಾಡಿದವ. ಅವನು ಕಂಸನ ಭೃತ್ಯ, ಕಂಸನ ಪ್ರೇರಣೆಯಿಂದ ಬಂದಿದ್ದಾನೆ. ಕಂಸನ ಮನೆಯಲ್ಲಿ ಸಂಕಲ್ಪ ಒಂದು, ಕಂಸನ ಮನೆಯಲ್ಲಿ ಕೃಷ್ಣನ ಹತ್ರ ಬರುವಾಗ ಸಂಕಲ್ಪ, ಕಂಸ ಪ್ರೇರಣೆಯ ಕಂಸ ಪ್ರೀತ್ಯರ್ಥಂ ಅಂತ ಕೃಷ್ಣನನ್ನೇ ಕೃಷ್ಣಾರ್ಪಣ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ನಾವು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಡಿ ಕೃಷ್ಣಾರ್ಪಣ ಮಾಡಿದ್ರೆ ಪಾಪಿಯಾದ ಶಕಟಾಸುರ ಕೃಷ್ಣನನ್ನೇ ಕೃಷ್ಣಾರ್ಪಣ ಮಾಡಬೇಕು ಅಂತ ಕಂಸ ಪ್ರೇರಣೆಯಿಂದ ಕಂಸ ಪ್ರೀತಿಗಾಗಿ ಬಂದರೆ ಮಾವನ ಕಳುಹಿಸಿದ ಒಂದು ಚೂರ್ಣದ ಕೆಲಸ ಬಂಡಿ ರಾಯರಾಮ ಕೃಷ್ಣರಿಗೆ ಅಡುಕ ಕಳುಹಿಸಿದ. ಕೃಷ್ಣ ಪರಮಾತ್ಮ ನೋಡ್ತಾ ಇದ್ದಾನೆ. ಬಂದಾಗ ಆ ಸಂದರ್ಭದಲ್ಲಿ ಏನಾಗಿದೆ, ಬಂಡಿಯ ಕೆಳಗೆ ಗೋಪಿ ಪುಂಡರೀಕಾಕ್ಷನ್ನ ಇಟ್ಟು ಬ್ರಾಹ್ಮಣರ ಸಂತರ್ಪಣೆಯ ಮಾಡ ಹೋದಳು. ಮಗು ಅಳ್ತಾ ಇತ್ತಂತೆ. ಅವನಿಗೆ ಎಲ್ಲರಿ ನಾಟಕದಲ್ಲಿ ನಂಬರ್ 1 ಕೃಷ್ಣ. ಅವನು ಸುಮ್ಮನೆ ಅತ್ತದ್ದಕ್ಕ ಅವರಮ್ಮ ಅಂದ್ಕೊಂಡ್ಳು, ಅಳೋ ಮಗುನ ಕೈಲಿ ಹಿಡ್ಕೊಂಡು ಈ ಬ್ರಾಹ್ಮಣರನ್ನೆಲ್ಲ ಹೇಗೆ ಮಾಡಬೇಕು ಸಂತರ್ಪಣೆ ಅಂಥೇಳಿ ಅವಳೇನು ಮಾಡಿದ್ದಾಳೆ, ಎಲ್ಲಿಯಾದರೂ ಈ ಮಗುನ ಮಲಗಿಸ್ಬೇಕು ಅಂತ ನೋಡಿದ್ಲು. ಈ ಬಂಡಿ ಇತ್ತು, ಬಂಡಿ ಕೆಳಗೆ ಹುಲ್ಲಿತ್ತು, ಇಲ್ಲಿ ಮಲಗಿಸ್ಲಿಕ್ಕೆ ಲಾಯಕ್ಕಾಗಿದೆ ಅಂಥೇಳಿ ಕೃಷ್ಣನ್ ತಂದು ಹುಲ್ಲಿನ ಮೇಲೆ ಮಲಗಿಸಿದ್ಲು. ಕೃಷ್ಣ ಅಂದ್ಕೊಂಡ, ನನ್ನ ಪಾಡಿಗೆ ನಾನು ಶೇಷನ ಮೇಲೆ ಮಲಗಿದ್ರೆ ಚೆನ್ನಾಗಿತ್ತು, ಇವಳು ಮನೆಗೆ ಬಂದರೆ ಹುಲ್ ಮೇಲೆ ಮಲಗಿಸ್ತಾ ಇದ್ದಾಳೆ ಅಂಥೇಳಿ ಅಳ್ಳಿಕ್ಕೆ ಶುರು ಮಾಡಿದ್ದಾನಂತ. ಅಳುವ ಸಂದರ್ಭದಲ್ಲಿ ಸ್ತನ್ಯಪಾನ ನಡೆಯಿತೆಂದು ತನ್ನ ಕೋಪದಲ್ಲೇ ಬಂಡಿ ಚಿಮ್ಮಿ ಒಡೆಯ ಹರಿಯ ಬಂಡಿ ಚೂರ್ಣವಾಯಿತು. ಕೃಷ್ಣಂಗೆ ಸಿಟ್ಟು, ನಾನು ಹಾಲು ಬೇಕು ಅಂತ ಅಳ್ತಿದ್ರೆ ನಿದ್ದೆ ಬರುತ್ತೆ ಅಂತ ಅಮ್ಮ ಇಲ್ಲಿ ಮಲಗಿಸಿದ್ದಾಳೆ, ನನ್ನ ಹಸಿವು ನನಗೆ ಅಲ್ಲ. ಕೃಷ್ಣನಿಗೆ ಹೊಟ್ಟೆ ಕೊಟ್ಟು ಸಾಕೋರು ಯಾರಿದಾರ್ರಿ? ಕೃಷ್ಣ ಎಲ್ಲರ ಹೊಟ್ಟೆ ತುಂಬಿಸ್ಬೋದೇ ವಿನಃ ಕೃಷ್ಣನ ಹೊಟ್ಟೆ ತುಂಬಿಸೋರು ಯಾರೂ ಇಲ್ಲ. ಆದರೂ ಕೃಷ್ಣ ಬೇಕಾದವ್ರ ಹತ್ರ ಬೇಡಿ ತಗೊಳ್ತಾನ. ಏನು ಕೊಡೋಲ್ವಾ, ನಮಗೇನು ಕೊಡೋಲ್ವಾ ಅಂತ. ಜನನಿ ಸಮಯದಿ ಮಗು ಕೈ ಒಡ್ಡುವಂತೆ, ತಾಯಿ ಮಗುವಿಗೆ ಮೊದಲೇ ಊಟ ಮಾಡಿಸಿದ್ರೂ ಕೂಡ, ಮಗುವಿಗೆ ಹೊಟ್ಟೆ ತುಂಬಿದ್ರೂ ಕೂಡ ಅಮ್ಮ ಊಟ ಮಾಡುವ ಸಮಯದಲ್ಲಿ ಹೇಗೆ ಮಗು ಕೈಯನ್ನು ಮುಂದೆ ಇಡುತ್ತೋ ಹಾಗೆ ಕೃಷ್ಣ ಪೂರ್ಣನಾಗಿದ್ದರೂ ಭಕ್ತರು ಮಾಡುವ ಕರ್ಮಗಳಿಗೆ ಕೈ ನೀಡಿ ಸ್ವೀಕಾರ ಮಾಡ್ತಾನೆ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಬಂಡಿಯನ್ನು ಭಗವಂತ ಒದ್ದು ಪುಡಿ ಮಾಡಿದ ಅಂತ. ಇಲ್ಲಿ ನಮಗೊಂದು ಆಶ್ಚರ್ಯ ಏನಂದರೆ, ಆ ಶಕಟಾಸುರ ದೇವರ ಮೇಲೆ ಏನೂ ಮಾಡಲಿಲ್ಲ ರೀ. ಶಕಟಾಸುರ ಕೃಷ್ಣನ ಮೇಲೆ ಬರಲಿಲ್ಲ, ಕೃಷ್ಣನಿಗೆ ಬೈಲಿಲ್ಲ, ಕೃಷ್ಣನಿಗೆ ಅನ್ನಲಿಲ್ಲ, ಏನೂ ಮಾಡಿಲ್ಲ. ಅವನ ಪಾಡಿಗೆ ಅವನ ಬಂಡಿಗಳ ಜೊತೆಲಿ ಬಂಡಿ ನಿಂತಿದ್ದ. ಕೃಷ್ಣನೇ ಒದ್ದು ಅವನನ್ನು ಪುಡಿ ಮಾಡ್ದ. ಯಾಕೆ? ಏನು ತಪ್ಪು ಮಾಡದೇ ಇದ್ದವ್ರಿಗೆ ಕೃಷ್ಣ ಶಿಕ್ಷೆ ಯಾಕೆ ಕೊಟ್ಟ? ಆನ್ಸರೇ ಸಿಗಲ್ಲ. ಭಾವಜ್ಞರಾದ ವಾದಿರಾಜರಲ್ಲಿ ಮಾತ್ರ ಇದಕ್ಕೆ ಆನ್ಸರ್ ಇದೆ. ಭಾವಜ್ಞರಲ್ಲಿ ಭಾಗವತ ಕೇಳುವಲ್ಲಿ ಆಧಾರವೇ ಪುಟ್ಟಲಿಲ್ಲ. ಭಾಗವತ ಕೇಳೋದಿದ್ದರೆ ವಾದಿರಾಜರ ಬಾಯಲ್ಲಿ ಕೇಳಬೇಕು, ರುಕ್ಮಿಣೀಶ ವಿಜಯದಲ್ಲಿ ಕೇಳಬೇಕು, ಕೃಷ್ಣ ಬಾಲಲೀಲೆಯ ಮುಖಾಂತರ ವಾದಿರಾಜರ ಬಾಯಲ್ಲಿ ಕೇಳಬೇಕು. ವಾದಿರಾಜರು ಹೇಳ್ತಾರೆ, ಕೃಷ್ಣನಿಗೆ ಹೇಳಿ, ಕೃಷ್ಣ ಯಾಕೆ ಶಕಟಾಸುರನ ಕೊಂದ ಅಂದರೆ, ಶಕಟಾಸುರನಿಗೆ ಕೃಷ್ಣ ಹೇಳ್ತಾನೆ, ಶಕಟಾಸುರ ನೀನು ಈ ಚಕ್ರ ಬಂಡಿ ಚಕ್ರ ರೂಪದಲ್ಲಿ ಬಂದಿದ್ದೀಯ. ಈ ಚಕ್ರ ನನ್ನ ಭಕ್ತರ ಚಿಹ್ನೆ,
ನನ್ನ ವಿಷ್ಣು ಭಕ್ತರು ಮಾತ್ರ ಚಕ್ರವನ್ನು ಶಂಖವನ್ನು ಧಾರಣೆ ಮಾಡಬೇಕು. ನೀನು ನನ್ನ ಭಕ್ತ ಅಲ್ಲ, ನನ್ನ ದ್ವೇಷಿ, ನೀನು ಚಕ್ರ ಧಾರಣೆ ಮಾಡಿದ್ದೀಯ. ಯಾಕೆ? ನನಗೆ ಮೋಸ ಮಾಡಲಿಕ್ಕೋಸ್ಕರ ಚಕ್ರ ಧಾರಣೆ ಮಾಡಿದ್ದೀಯ. ನೀನು ಯಾವ ವೇಷ ಹಾಕಿ ಬಂದರೂ ನಿನ್ನ ಗುರುತು ನನಗೆ ಗೊತ್ತಾಗತ್ತೆ ಅಂತ ತೋರಿಸ್ಲಿಕ್ಕೆ ಕೃಷ್ಣ ಪರಮಾತ್ಮ ಭಕ್ತನಲ್ಲದ ಶಕಟಾಸುರ ವಿಷ್ಣುವಿನ ಚಿಹ್ನೆಯನ್ನು ಧಾರಣೆ ಮಾಡ್ಕೊಂಡು ಬಂದದ್ದಕ್ಕೆ ಅವನನ್ನು ಒದ್ದು ಸಂಹಾರ ಮಾಡಿದ. ನಮಗೆ ಈ ಕತೆ ಬೇಗ ಅರ್ಥ ಆಗಲ್ಲ ರೀ. ಯಾವುದೋ ಪಕ್ಷದವರು ಇನ್ಯಾವುದೋ ಪಕ್ಷದ ಚಿಹ್ನೆ ಇಟ್ಕೊಂಡ್ರೆ ಎಷ್ಟು ಅನ್ಯಾಯ, ಅದು ಮೋಸ ಅಲ್ವಾ? ಹಾಗೆ ವೈಷ್ಣವರು ಮಾತ್ರ ಧರಿಸಬೇಕಾದ ಚಿಹ್ನೆ ಅದು ಚಕ್ರ. ಯಾರು ವೈಷ್ಣವರು ಬೇಕಾದರೆ ಆಗ್ಬೋದು. ಇಡೀ ಮನುಕುಲ ವಿಷ್ಣು ಭಕ್ತರಾಗಲಿಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ವಿಷ್ಣು ಭಕ್ತರಾಗಿ ಭಗವಂತನ ಚಿಹ್ನೆಯನ್ನು ಧಾರಣೆ ಮಾಡಿ ವಿಷ್ಣುವಿನಲ್ಲಿ ಭಕ್ತಿ ಮಾಡಿ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಮುಕ್ತಿಯನ್ನು ಪಡಿಬೋದು. ಆದರೆ ಯದ್ಯಪಿ ಬ್ರಾಹ್ಮಣನಾಗಿದ್ದರೂ ಕೂಡ ಮೋಸಕ್ಕಾಗಿ ಮುಖವ ತೊಳೆದು ನಾಮ ಬಳೆದುಕೊಂಡು ಬಂದ ಅಂತಾದರೆ ಭಗವಂತ ವಲ್ಲನೋ ಹರಿಕೊಳ್ಳನೋ.